सकिरी मनत नाही, ये रे सकिरी मनत नाही। आ ये रे सकिरी मनत नाही। ಎಲ್ಲರಿಗೂ ನಮಸ್ಕಾರ। ನಾನು ಸಮರ್ಥನಂ ಅಂಗವಿಕಲರ ಸಂಸ್ಥೆಯಿಂದ ಅನುಷಾ ಮಂಜುನಾಥ್ ಮಾತಾಡ್ತಾ ಇರೋದು। ವೀಕ್ಷಕರೇ, ಆಸ್ ಎ ಮ್ಯೂಸಿಷಿಯನ್ ಆಗಿ, ಸ್ಟೂಡೆಂಟ್ ಆಗಿ ತಮ್ಮೆಲ್ಲರಿಗೂ ಇವತ್ತು ಒಂದು ವಿಷಯನ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ। ಇವತ್ತು ತಮ್ಮೆಲ್ಲರಲ್ಲೂ ಕೂಡ ತುಂಬಾ ಕಲೆ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಅದನ್ನ ನಾವು ಎಲ್ಲ ಕಡೆ ಪ್ರೆಸೆಂಟ್ ಮಾಡ್ತೀವಿ, ಪ್ರೋಗ್ರಾಮ್ಸ್ ಮಾಡ್ತೀವಿ, ಎಷ್ಟೋ ಕಾಂಪಿಟೇಷನ್ಸ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ। ಬಟ್ ನಮಗೆ ಅದರಿಂದ ಒಂದು ಸ್ಥಾನ ಅಂತ ಬೇಕು, ಒಂದು ನಮಗೆ ಜಾಬ್ ಅಂತ ಬೇಕು, ನಮಗೆ ಬದುಕಕ್ಕೆ ಒಂದು ದಾರಿ ಅಂತ ಬೇಕು। ಅದಕ್ಕೆ ನಾನು ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಸ್ ಎ ಸ್ಟೂಡೆಂಟ್ ಆಗಿ ನಾನು ಇವತ್ತು UGC ಅಂಡರಲ್ಲಿ ನಾನು ಒಂದು ಕೋರ್ಸಸ್ ಅನ್ನ ಮಾಡ್ಕೊಂಡಿದ್ದೀನಿ। ಬ್ಯಾಚುಲರ್ ಆಫ್ ಮ್ಯೂಸಿಕ್ ಮತ್ತೆ ಮಾಸ್ಟರ್ ಆಫ್ ಮ್ಯೂಸಿಕ್, ನಂದು ಪೋಸ್ಟರ್ ಗ್ರಾಜುಯೇಷನ್ ಆಗಿದೆ ಮ್ಯೂಸಿಕ್ ಅಲ್ಲಿ। ಹಾಗಾಗಿ ಇವತ್ತು ಒಂದು ಸಮರ್ಥನಂ ಅಂಗವಿಕಲರ ಸಂಸ್ಥೆಯಲ್ಲಿ ಇವತ್ತು ನಾನು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು। ಸೊ ಅದಕ್ಕಾಗಿ ತಮ್ಮೆಲ್ರಿಗೂ ಕೂಡ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ಯಾವುದೇ ಒಂದು ಸಂಸ್ಥೆ ಆಗಲಿ, ಯೂನಿವರ್ಸಿಟಿ ಆಗಲಿ, ಕಾಲೇಜ್ ಆಗಲಿ, ನಾವು ಸ್ಕೂಲ್ ಆಗಲಿ, ಅಲ್ಲೆಲ್ಲ ವರ್ಕ್ ಮಾಡಲಿಕ್ಕೆ UGC ಅಂಡರಲ್ಲಿ ನಮಗೆ ಒಂದು ಸರ್ಟಿಫಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ। ಸೊ ಅದಕ್ಕಾಗಿ ತಾವೆಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೋಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ ತಮ್ಮಲ್ಲಿ। ಯಾರ್ಯಾರು ಮ್ಯೂಸಿಕ್ ಸ್ಟೂಡೆಂಟ್ಸ್ ಇದ್ದೀರಾ, ಮ್ಯೂಸಿಕ್ನ ಇಷ್ಟಪಡೋರು ಇದ್ದೀರಾ, ಮ್ಯೂಸಿಕ್ನ ಪ್ರೊಫೆಷ್ನಲ್ ಆಗಿ ತಗೋಬೇಕನ್ನೋರು ಇದ್ದೀರಾ, ಅವರೆಲ್ಲರೂ ಕೂಡ UGC ಅಂಡರಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಈಗ ಆ ನಿಟ್ಟಿನಲ್ಲೇ ನಮ್ಮ ಸಮರ್ಥನಂ ಸಂಸ್ಥೆಯು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ। ಸಮರ್ಥನಂ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ಕೇಂದ್ರ ಬೆಂಗಳೂರು ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ತಗೊಂಡು ನಮ್ದು ಸಮರ್ಥನಂದೇ ಒಂದು ಕಾಲೇಜನ್ನ ನಾವು ಓಪನ್ ಮಾಡ್ತಾ ಇದ್ದೀವಿ। ಈ ಕಾಲೇಜಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಮತ್ತೆ ಭರತನಾಟ್ಯಂ ನೃತ್ಯದಲ್ಲಿ ಸರ್ಟಿಫಿಕೇಶನ್ ಕೋರ್ಸ್ ಅಂಡ್ ಡಿಪ್ಲೊಮಾ ಕೋರ್ಸಸ್ ಅಂಡ್ ಡಿಗ್ರಿ ಕೋರ್ಸಸ್ ಕೂಡ, ಅಂದ್ರೆ ಗ್ರಾಜುಯೇಷನ್ ಕೋರ್ಸಸ್ ಕೂಡ ಓಪನ್ ಆಗ್ತಾ ಇದೆ। ಸೊ ತಾವೆಲ್ಲರೂ ಕೂಡ ಇದನ್ನ ಸದುಪಯೋಗ ಪಡಿಸ್ಕೋಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ। ತಾವೆಲ್ಲರೂ ಕೂಡ ಜಾಯಿನ್ ಆಗಿ ಎಲ್ಲರೂ ಸರ್ಟಿಫಿಕೇಶನ್ ಅನ್ನ ತಗೊಳ್ಳಿ, ಒಳ್ಳೊಳ್ಳೆ ಜಾಬ್ಗಳನ್ನ ಮಾಡ್ಲಿ ಅನ್ನೋ ಉದ್ದೇಶದೊಂದಿಗೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ। ಥ್ಯಾಂಕ್ ಯು, ನಮಸ್ಕಾರ।